ರಾಧಮ್ಮ ಮಾವ್ ರಾಧಮ್ಮ ಬಾಮ ಇಲ್ಲಿ ಈಚ್ಕ ಬಾ ನೀನು ಕೇಳ್ತೀನಿ ಬಾ ನೀನು ಮಾಡೋದು ಒಂದೊಂದು ಕೆಲಸಗಳೆಲ್ಲ 15 ದಿವಸ ಆಯಿತು ನಾನು ಊರು ಬಿಟ್ಟೋಗಿ ಏನು ಸತ್ತಿದ್ದೀನ ಬದುಕಿದ್ದೀನ ಅಂತ ಅನ್ಕೊಳ್ಳೋದು ಜನಗಳ ನೀನು ಒಳ್ಳೆ ಸಂಸಾರಿ ಬಾಮ ಇಲ್ಲೇ ಮಾವ್ ನೋಡ್ದಾ ಇವಳಿಗೆ ಎಷ್ಟು ದುರಂಕರ ಹಾಂ ಕೂಗ್ತಾ ಇದ್ರು ಒಳಗೆ ಇರೋದು ಬಾ ಇವತ್ತು ನೀನು ದುರಂಕರ ಎಲ್ಲ ಅಣಗಿಸ್ತೀನಿ ಬಾ ನಿನ್ನ ಕತೆ ಗಾಚಾರ ಅದೇ ಕಲೆ ರಾಮ್ಗ ಬಾಯ್ ಬಿಟ್ಕೊಂಡು ನಿಂತಿದ್ಯಾ ಏನಾಯ್ತಾ ಜಯಮ್ಮ ನೀನು ಸತ್ತೋಗಿದ್ಯಾ ಅಂತ ಅನ್ಕೊಂಬಿಟ್ಟಿದ್ರಲ್ಲಮ್ಮ ನಾವು. ಯಾವನ ಹೇಳಿದ್ದು ನಾನು ಸತ್ತೋಗಿದ್ದೀನಿ ಅಂತ ಹಾಂ ಅದು ಯಾವನ ಹೇಳ್ದನು ಕರ್ಕೊಂಬೋಗಿ ಹೇಳ್ತೀನಿ ಒಬ್ಬೊಬ್ಬನ ಗಾಚಾರ ಬಿಡಿಸ್ಬಿಡ್ತೀನಿ. ಮತ್ತೆ ಇಷ್ಟು ದಿನದಿಂದ ಎತ್ತನೆಗೆ ಬಿದ್ದೋಗಿದ್ದೆ ಪತ್ತನೇ ಇಲ್ಲ. ನಮ್ಮೂರಾಗ ನಮ್ದು ಆಸ್ತಿ ಎಲ್ಲ ಮಾರ್ಬಿಟ್ಟು ದುಡ್ಡು ಎತ್ಕೊಂಡು ಬರ್ತಾ ಇದ್ದೀನಿ ನಾನು. ಊರಾಗ ನಂದು ಒಂದು 5-6 ಎಕರೆ ಇತ್ತು, ಎಲ್ಲ ಮಾರ್ಬಿಟ್ಟು ಅದರಷ್ಟು ತಕರಾಲಿತ್ತು. ಬೆಂಗಳೂರಕ್ಕೆ ಮಾರ್ಬಿಟ್ಟು ಈಗ ಬ್ಯಾಗ ಐತೆ ನೋಡಿ ದುಡ್ಡು ಎತ್ಕೊಂಡು ಬರ್ತಾ ಇದ್ದೀನಿ. ನಾನು ಎತ್ತೋಗ್ಲಿ ನೆಗೆದು ಬಿದ್ದು ಏನಪ್ಪ ಈ ಊರಾಗ ಇಲಿ ಹೋಯ್ತು ಅಂದರೆ ಉಲಿ ಹೋಯ್ತು ಅಂತಾರೆ ಬೊಲೆ ಜನಗಳು. ಹೌದೇನು ಜಯಕ ನಂಗೆ ಒಂದು 10,000 ಕೊಡಕೋ, ಬಡ್ಡಿ ಬೇಕಾದ್ರೆ ಕೊಡ್ತೀನಿ ಕೊಡಕ. ನಂಗೆ ಯಾಕೋ ವ್ಯಾಪಾರ ಎಲ್ಲ ಅಡ್ಡಲ್ಲಾಗ್ಬಿಟ್ಟದಕ್ಕೋ, ಅಷ್ಟು ಬಂಡವಾಳ ಹಾಕೊಂತೀನಿ ಕೊಡು. ಹಾಂ ನಾನು ಅದಕ್ಕೆ ಇಷ್ಟು ದಿನದಿಂದ ಊರಾಗ ಬಿದ್ದು ಜಮೀನು ಮಾರಿ ಬಂದಿರೋದು ನಾನು ನಿಂಗೆ ಕೊಡೋಕ್ಕೆ. ಎತ್ತೋದ್ಲಾ ರಾಧಮ್ಮನ ಅಮ್ಮನ ಮಗಳವ್ರ ಮನೆಗೆ ಹೋಗಿ ಎಷ್ಟು ದಿನ ಆಗೋಯ್ತು? 1 ವಾರ ಆಗೋಯ್ತು. ಮಗಳವ್ರ ಮನೆಗೆ ಹೋದ್ಲು. ಏನೋ ಅಮ್ಮನ್ಕ ಶುಗರು ಜಾಸ್ತಿ ಆಗೋಯ್ತಂತೆ, ಅದಕ್ಕೆ ಮಗಳ ಮನೆಗೆ 1-2 ದಿವಸ ಇರ್ತೀನಿ ಅಂತ ಹೋಗೋಳೆ. ಅಯ್ಯೋ ಅವಳ ಮಕ್ಕ ಮುಚ್ಚೋಗ ಅವಳಿಗೆ ಬಿದ್ದೋಗ ಅವಳಿಗೆ ಏನೋ ಬರಬಾರ್ದು ಬರ. ಹಾಂ ತಪ್ಸ್ಕೊಂಬಿಟ್ಲಾ ನನ್ನ ಕೈಯಾಗಿಂದ? ಬೆಂಗಳೂರಾಗ ಎಲ್ಲ ಇರೋದು ಅದೆಲ್ಲೋ ನಂಗೆ ಅಂತ ಹೇಳದಕ್ಕ. ನಂಗೆ ತಿಳಿದಮ್ಮ ಮಗಳ ಮನೆಗೆ ಹೋಗ್ತೀನಿ ಅಂತ ಓದ್ಲು. ಬತ್ತಾಳೆ ಎತ್ತೋತಾಳೆ ಅವಳ ಕೈತೆ ನನ್ನ ಕೈಗೆ ಗಾಚಾರ. ಯಾಕಕ್ಕ ಏನಾಯ್ತಕ್ಕ? ನಾನು ಒಂದು 5 ಲಕ್ಷ ದುಡ್ಡು ಕೊಟ್ಟಿದ್ನೆ ಬಡ್ಡಿಗೆ ಬಿಡು ಅಂತ. ಬಡ್ಡಿಗೆ ಬಿಟ್ಟೋಳ, ಬಡ್ಡಿ ಕಾಸಿಗೆ ನನ್ನ ಕೈ ಕೊಡಬೇಡ, ಅದಕ್ಕೆ ಕೇಳಕ್ಕೆ ಬಂದಿದ್ದೀನಿ. ಕೊಡ್ತೀನಿ ನೀನು ಊರಿಗೆ ಹೋಗ್ಬಿಟ್ಟು ಬಾಗು ಅಂತ ಹೇಳ್ದೋಳ. ಇವಾಗ ಕೊಟ್ಟೇ ಇಲ್ಲ ನೋಡು. ಅಕ್ಕ 5 ಲಕ್ಷ ಕೊಟ್ಟಿದ್ದ? ಎಲ್ಲಿಂದಕ್ಕ ಜಯಕ್ಕ ನಿಂಗೆ ಅಷ್ಟೊಂದು ದುಡ್ಡು? ನೀನು ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ. ಹಾಂ ಲೇ ನೀನು ಮಟನ್ ತಿಂತೀಯ ಅಂದ್ಬಿಟ್ಟು ಅಂಗುಳಿಗಳೆಲ್ಲ ಕತ್ಕಾಕಂತೀಯನಾ? ಹಾಂ ದುಡ್ಡಾದೆ ಅಂದ್ಬಿಟ್ಟು ತೋರಿಸ್ಕೊಳ್ಳೋ ಬುದ್ಧಿ ನಮ್ಮ ಹತ್ರ ಇಲ್ಲ. ಆ ರಾಧಮ್ ನನಗೆ ನಾವು ನಕಲಿ ಜನಗಳೆಲ್ಲ ಪೋವು. ಹೌದಾ? ನಮ್ಮ ಕ್ರಷ್ಟನ ಕೊಡಕೋ, ಬಡ್ಡಿ ನಾನು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ. ನಂಗೊಂದು 50,000 ಕೊಡಕೋ. ಅಯ್ಯ ನಿಮ್ಮ ಅಕ್ಕ ಮುಚ್ಚೋಗ ಆಯಮ್ಮನ 5 ಲಕ್ಷ ದುಡ್ಡು ಎತ್ಕೊಂಡು ಓಡೋಗೋಳು ಅಂತ ನಾನಂದ್ರೆ ಇವ್ನಿಗೆ 50,000 ಕೊಡ್ಬೇಕಂತ. 50,000 ಇಲ್ಲ, 50 ಪೈಸೆನೂ ಇಲ್ಲ. ನಡಿಯ ಇಲ್ಲಿಂದ ಬರಲಿ. ಅದೆಷ್ಟು ದಿನಕ್ಕೆ ಬತ್ತಾಳ ಬರಲಿ. ಸಿಕ್ಕಿದಿರ ಓತಾಳ ನನ್ನ ಕೈಗ ಸಿಕ್ತಾಳೆ. ಅವಾಗ ಹೇಳ್ತೀನಿ ಅವಳ್ಕ. ಏನ ಊರಾಗ ಎಲ್ಲರೂ ಅವರ ಇಲ್ಲ ನೆಗೆದು ಬಿದ್ದು ಹೋಗವ್ರ? ಎಲ್ಲರೂ ಅವ್ರಕ್ಕೋ, ಯಾರು ನೆಗೆದು ಬಿದ್ದು ಹೋಗಿಲ್ಲ. ನೀನೇ ನೆಗೆದು ಬಿದ್ದು ಹೋಗಿದ್ಯಾ ಅಂತ ಅನ್ಕೊಂಡಿದ್ರಿ. ನಾವೆಲ್ಲನೂ ಬದುಕ್ಬಿಟ್ಟು ಬಂದ್ಬಿಟ್ಟಿದ್ಯಾ. ನಾನೇ ನೆಗೆದು ಬಿದ್ದು ಹೋಗ್ಲಿ? ಯಾವನ ಹೇಳ್ದೋ ನಿಂಕ? ಹಾಂ ಯಾರು ಹೇಳ್ದವ್ರು? ಅವ್ರು ನನ್ನ ಮುಂದೆ ಕರ್ಕೊಂಬ ಹೇಳ್ತೀನಿ ನೋಡಿ, ಗಾಚಾರನ ಬಿಡಿಸ್ಬಿಡ್ತೀನಿ ಅವ್ರಕ. ನೀನು ಇದಕ್ಕಿದ್ದಂಗೆ ಕಾಣಿಸ್ತೀರ ಅಂತ ಊರಾಗಿನ ಜನಗಳು ನೀನು ಏನು ಅನ್ಕೊಳ್ಳೋದು ಹೇಳು? ಸತ್ತೋಗಿದ್ಯಾ ಅಂತಾನೆ ಅನ್ಕೊಳೋದು. ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಎಲ್ಲರಿಗೂ ಡೋಲ್ ಹೊಡ್ಕೊಂಡು ಹೇಳ್ಬಿಟ್ಟು ಹೋಗ್ತೀನಿ. ನಡಿಯ ಇಲ್ಲಿಂದ. ಓಹೋ ಲೇ ರಾಮ, ಟೀ ಕೊಡು ಬಾರ. ಏನಕ್ಕೆ ಅಲ್ಲಿ ನಿಂತಿದ್ಯಾ? ಪಟೇಲಪ್ಪ ಬಾಯ್ಲೆ ನಿನ್ನ ಹತ್ರ ಏನೋ ಮಾತಾಡ್ಬೇಕು ಬಾಯ್ಲೆ. ಓಹೋ ಏನಮ್ಮ ಜಯಮ್ಮ, ಇನ್ನ ಬದುಕಿದ್ಯಾನಮ್ಮ? ನಾನೆಲ್ಲ ಸತ್ತೋಗಿದ್ಯಾ ಅನ್ಕೊಂಡಿದ್ನೆ. ನಿಮ್ಮ ಅಪ್ಪನ ಆಸ್ತಿ ತಿಂದಿದ್ದೀನಾ ಇಲ್ಲ ನಿನ್ನ ಆಸ್ತಿ ತಿಂದಿದ್ದೀನಾ, ನಿನ್ನ ಹೆಂಡ್ರ ಆಸ್ತಿ ತಿಂದಿದ್ದೀನಾ? ಸತ್ತೋಗಕ್ಕ ಹಾಂ ಮಾತಿಗೆ ಮರ್ಯಾದೆ ಇರಲಿ. ಯಾಕಮ್ಮ ಇಷ್ಟೊಂದು BP ರೈಸ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಎತ್ತದ್ಲ ರಾಧಮ್ಮನ ಎತ್ತದ್ಲ? ನಂಗೆ ಅಂತ ಹೇಳೋದು ಆಯಮ್ಮನ ಎತ್ತದ್ಲು? ನನ್ನನ್ನು ಕೇಳ್ತಾ ಇದೆಯಾ? ಮರ್ಯಾದೆಗೆ ಹೇಳ್ದು ಸರಿ, ಇಲ್ಲ ಅಂತಂದ್ರೆ ಊರೆಲ್ಲ ಟಾಮ್ ಮಾಡ್ಕೊಂಬಂದ್ಬಿಡ್ತೀನಿ. ನಿನ್ನ ಸುದ್ದಿ ಅವಳು ಸುದ್ದಿ. ಎತ್ತೋದ್ಲು ಹೇಳು ಮಾನವಾಗಿ. ನೀನು ಊರೆಲ್ಲ ಟಾಮ್ ಮಾಡ್ಕೊಂಬರೋದೇನು ಬೇಡ ಬಿಡಮ್ಮ. ನಮ್ಗೆಲ್ಲ ತಿಳಿಯೋದು. ನಾವು ಬೆಳಗ್ಗೆಯಿಂದ ಸಾಯಂಕಾಲ ಅಂಗಡಿಯಾಗ ಕೂತಿರ್ತೀರಿ. ನಮ್ಗೆ ಯಾರು ಎಲ್ಕೋತಾರೆ ಯಾರು ಎಲ್ಗೆ ಬರ್ತಾರೆ ಅನ್ನೋದೆಲ್ಲ ತಿಳಿಯೋದು. ನೀನೇನು ಟಾಮ್ ಮಾಡಬೇಕಾಗಿರೋದೇನು ಇಲ್ಲ ಬಿಡು, ಎಲ್ಲರಿಗೂ ತಿಳಿಯೋದು. ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಲು ಕುಡಿತೈತಂತೆ. ಅಯ್ಯೋ ನನಗೂ ಏನು ಕಾಣಿಸ್ತಾ ಇಲ್ಲ, ನನ್ನ ಯಾರು ನೋಡ್ತಾ ಇಲ್ಲ ಅಂತ. ಎಲ್ಲರೂ ನೋಡ್ತಾನೆ ಇರ್ತಾರೆ ಬೆಕ್ಕು ಭ್ರಮೆ ಏನು, ಯಾರು ನೋಡ್ತಾ ಇಲ್ಲ ಅಂತ. ನಾವೆಲ್ಲ ನೋಡಿದ್ದೀರಿ, ನಮ್ಗೆಲ್ಲ ತಿಳಿಯೋದು. ನೀನು ಇವಾಗ ನಂಗೆ ಬಡ್ಡಿ ಕಾಸು ಕೊಡ್ತೀಯೋ ಕೊಡಲ್ಲ ಅಷ್ಟು ಹೇಳು. ಲೇ ರಾಮ, ಏನಾಯ್ತು? ಹಾಂ ನಮ್ಗೆಲ್ಲ ತಿಳಿಯೋದು ಬಿಡಪ್ಪ ಪಟೇಲಪ್ಪ, ನಮ್ಗೆಲ್ಲ ತಿಳಿಯೋದು. ಹಳೆ ಸುದ್ದಿನೇ ಇದು, ಹೊಸ ಸುದ್ದಿ ಏನಲ್ಲ. ಎಲ್ಲಪ್ಪ ರಾಧಮ್ಮನ ಎತ್ತೋದ್ಲ? ಆಯಮ್ಮನ ಮಗಳೂರಿಗೆ ಹೋಗೋಳಮ್ಮ. ಯಾಕಮ್ಮ ಹಂಗೆ ಬಡ್ಕೊಂತ ಇದೆಯಾ? ಯಾವಾಗ ಬರ್ತಾಳಂತೆ? ಅದು ಯಾವಾಗ ಬರ್ತಾಳ? ನಂಗೆ ಅಂತ ಹೇಳಿತ್ತು. ನೀನೇನೋ ಕಾಸು ಕೊಡಂಗಿಲ್ಲ, ನಾನು ಓದ್ತೀನಮ್ಮ. ಅಯ್ಯೋ ಹೋಗಪ್ಪ, ಹೋಗ್ಬೇಡ ಅಂತ ನೀನು ಯಾರನ್ನ ಕಾಲಿಗೆ ಇಟ್ಕೊಂಡವ್ರ? ಹೋಗು. ಸ್ವಲ್ಪಂತ ಐಶ್ವರ್ಯ ಬಂದ್ರೆ ಅರ್ಧ ಕೊಡಿದ್ರಂತೆ ಅಂತವಳಿ ಈ ಜಯಮ್ಮನು. ಏನು ಸಾಧ್ಯವಿಲ್ಲ. ಲೇ ಕಲ್ದಿರೋ ಓದ್ಯ ಸರ, ಇಲ್ಲ ಅಂದ್ರೆ ಗಾಚಾರ ಬಿಡಿಸ್ಬಿಡ್ತೀನಿ. ಹೋಗಮ್ಮ ಬಾಯಿ ಮುಚ್ಕೊಂಡ. ಏನಾ ಪಟೇಲ ಬಾಯ್ ಬಿಟ್ಕೊಂಡು ನೋಡ್ತಾ ಇದೆಯಾ? ಯಾಕೋ ಏನು ಹಂಗೆ ಮಾತಾಡ್ತಾ ಇದೆಯಾ? ಮಾತು ಮರ್ಯಾದೆ ಇರಲಿ. ಇಷ್ಟು ದಿವಸದಿಂದ ಪಟೇಲಣ್ಣ ಅಂತ ಇದ್ದಳು, ಇವಾಗ ಏನಾ ಪಟೇಲ ಅಂತ ಇದೆಯಾ? ಹಾಂ ನಾವೆಲ್ಲ ನೀನೆಲ್ಲೋ ಸತ್ತೋಗಿದ್ಯಾ ಅಂತ ಅನ್ಕೊಂಡ್ರೆ ಏನು ಗುಣಗಿಂದ ಎದ್ದು ಬಂದ್ಬಿಟ್ಟೇನೋ ದೆವ್ವಾಗಿವಾಗಿ? ನಂಗೇನಂತ ಗಾಚಾರ ಬಂದಿಲ್ಲ. ಹೋಗ ಸತ್ತೋಗಂತ ಗಾಚಾರ.
ನಂದು ಜಮೀನೆಲ್ಲ ಮಾರ್ಬಿಟ್ಟು ನೋಡು ಬ್ಯಾಗ್ ತುಂಬ ದುಡ್ಡು ಎತ್ಕೊಂಡ್ ಬಂದಿದ್ದೀನಿ. ಓಹೋ, ದುಡ್ಡು ಬಂದಿರೋದಕ್ಕೆ ನೀನು ಈ ಆಟ ಆಡ್ತಾ ಇರೋದು? ಹಾಂ, ಅದೆಷ್ಟು ದಿನ ಇರ್ತದೋ ನಿನ್ನ ಹತ್ರ ದುಡ್ಡು? ನಾನು ನೋಡ್ತೀನಿ, ನಡಿಯಮ್ಮ ಇಲ್ಲಿಂದ. ನಾನೇನು ಇಲ್ಲಿ ತಿಕಾಣಿ ಹಾಕಕ್ಕೆ ಬಂದಿದ್ದೀನಾ? ಬರಲಿ ರಾಧಮ್ಮನ ಬರಲಿ, ಅಮ್ಮನ ಕೈತೆ ಗಾಚಾರ. ಅದು ಯಾವಾಗ ಬರ್ತಾಳ ಬರಲಿ ಅದು ಯಾವಾಗ ಬರ್ತಾಳ. ಅಮ್ಮ ಹೆಂಗೋ ಸತ್ತೋಗಿದ್ಯಾ ನೀನು? ನಿನ್ನ ಆತ್ಮಕ ಶಾಂತಿ ಸಿಗ್ಲಿ ಅಂತ ನಾಳೆ ಮನೆಗೆ ಪೂಜೆ ಮಾಡ್ತೀನಮ್ಮ. ಇವಾಗ ಊಟ ತಿಂತೀನಿ. ಏ ಗೋಪಾಲ, ಆಯ್ತಾನ ಅಡುಗೆ? ಹಾಂ, ಎತ್ಕೊಂಬರ. ಅಯ್ಯ, ನೀನು ಮಗ ಮುಚ್ಚಾಗ ಹೋಗು. 2 ದಿವಸದಿಂದ ನಿಂಗೆ ಬೇಸಾಕಿ ನನಗಂತೂ ಸುಸ್ತಾಗೋಗದೆ. ಏನು ಹಿಂಗೆ ತಿಂತೀಯ? ಹೊಟ್ಟೆನ ಇಲ್ಲ ಏನದು ನಿಂದು? ಏಯ್ ಕಲ್ಲಿದ್ದೀರಾ, ಹೊಟ್ಟೆ ನೋವು ಬಂದರೆ ಬೇದಿಗ್ಲಾತವೆ. ಎತ್ಕೊಂಬರ. ಏಯ್, ಅಲ್ಲಿ ಮುಂದೆ ಮಾಡಿಕ್ಕಿದ್ದೀನಲ್ಲ ಗೀ ರೈಸ್, ಅದನ್ನು ತಿನ್ನು. ಇಕ್ಕಿದ್ದೀನಿ, ಪಲಾವ್ಗೆ ಆತದೆ. ಹ್ಞೂ ಎತ್ಕೊಂಬ ಹೊಟ್ಟೆ ಸಿಗ್ತೈತೆ, ಎತ್ಕೊಂಬರಪ್ಪ. ಪಾಪ ನಮ್ಮಮ್ಮನು ಅನಾಥವಾಗೋಗ್ಬಿಟ್ಲಲ್ಲ. ಯಾಕೋ ಹೊಟ್ಟೆ ಉರಿತೈತೆ ನಮ್ಮಮ್ಮನ ನೆನ್ಸ್ಕೊಂಡ್ರೆ. ಏನು ಮಾಡೋಕ್ಕಾಗಲ್ಲ, ಅನ್ನಾಗಕ್ಕೆ ಸತ್ತೋಗ್ಬಿಟ್ಲು ನಮ್ಮಮ್ಮನು. ನಮ್ಮಮ್ಮನ ಮುಂದೆ ಹೋಗೋಳೆ, ನಾನು ಹಿಂದೆ ಹೋಗ್ತೀನಿ ಬಿಡು. ಹೆಂಗೋ ಚೆನ್ನಾಗಿ ತಿಂದು ಆಮೇಲೆ ನಮ್ಮ ಅಮ್ಮನಿಂದ ಹೋಗ್ತೀನಿ. ಈ ಸದ್ಯಕ್ಕಂತೂ ಹೋಗಲ್ಲ, ಇನ್ನೂ 2 ದಿವಸ ಇಲ್ಲೇ ಇರ್ತೀನಿ. ನಮ್ಮ ಗೋಪಾಲನ ಬೇಕಾದ್ದು ಮಾಡಕ್ತಾವ್ ನಂಕ ತಿನ್ಕೊಂಡ ಆರಾಮಾಗಿರ್ತೀನಿ. ನೀನಲ್ಲ ಗೋಪಾಲ, ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಬಂದಾಗಿಂದ ಈ ಹಾಡನ್ನ 100 ಸತಿ ಹೇಳಿದ್ದೀನೇನೋ, ಕರುಮಣಿ ಮಾಲೀಕ ನೀನಲ್ಲ ಅಂತ. ಅಯ್ಯ, ಎಲ್ಲ ನನ್ನ ಕರ್ಮ. ನಿನ್ನ ಗಂಡ ಹತ್ರ ಅಡಿಗೆ ಮಾಡಿಸಿ ಹಾಕೊಬೇಕಾಗಿತ್ತು. ನನ್ನ ಕೈಲಿ ಯಾಕೆ ಅಡಿಗೆ ಮಾಡಿಸ್ತಾ ಇದೆಯಾ ನೀನು? ಅಯ್ಯ, ನನ್ನ ಗಂಡ ಅವನು ಹೊಟ್ಟೆ ಉದ್ದೋಗ. ಅವ್ನು ಹೇಳ್ದ ಮಾತು ಕೇಳಲ್ಲ. ಅವನು ಏನನ್ನ ಅಡುಗೆ ಮಾಡು ಅಂದಿದ್ರೆ ಇಷ್ಟೊತ್ತ ಕೈಯ ಕಾಲ ತಿರುಗಿ ಎಮ್ಮೂಲಕ್ಕೆ ಹಾಕಿರೋ ನಂಕ. ಅವ್ನು ಸರಿಯಿಲ್ಲ ಗೋಪಾಲ, ಅವ್ನು ಸರಿಯಿಲ್ಲ. ನೀನೇ ಒಳ್ಳೆಯವನು, ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದೆಯಾ ನೋಡಿ ನನ್ನ. ಲೇ ಸುನಂದಿ, ಹಾಂ, ನೀನು ಇಂಥ ಬಗಾಸುರಿ ಅಂತ ನನಗೆ ಮುಂಚೆನೇ ಗೊತ್ತಿದ್ದಿದ್ರೆ ನಿನ್ನ ಕಣ್ಣಿಗೆ ಬೀಳ್ತಾ ಇರಲಿಲ್ಲ. ಎಲ್ಲನ ದೂರ ಹೊರಟೋಗಿನಿ. ಏನೇ ಬಂದಾಗಿಂದ ನಿನಗೆ ಮಾಡಿ ಹಾಕಿ ನನ್ನ ಕೈ ಕಲೆ ಬಿತ್ತೋದು. ಹೋಗಿ ಎಷ್ಟೇ ತಿಂತೀಯಾ? ಹಾಂ, 5,000 ರೂಪಾಯಿ ಸರಿಗೆ ತಂದಿದ್ದು. ಇನ್ನೆಲ್ಲೋ 1 ಹೊತ್ತಿಗಾಗಷ್ಟೈತೆ. ನಿಂಗೆ ಕೇಳಿದ್ದೆಲ್ಲ ಮಾಡಿ ಹಾಕ್ತಾನೆ ಇದ್ದೀನಿ, ನೀನು ತಿಂತಾನೆ ಇದೆಯಾ? ಸಾಕು ಅನ್ನೋ ಮಾತೇ ಇಲ್ಲಲ್ಲ ನಿನ್ನ ಬಾಯಾಗ. ಇನ್ನೂ ಅಡುಗೆ ಮಾಡ್ಕೊಂಬ ಅಂತ ಹೇಳ್ತಾ ಇದೆಯಾ? ನಿನ್ನ ಹೊಟ್ಟೆನ ಇಲ್ಲ ಕನ್ನಂಬಾಡಿ ಕಟ್ಟೆನೆ, ಏನೇ ಹಿಂಗೆ ತಿಂದು ಸಾಯ್ತಾ ಇದೆಯಾ? ಗೋಪಾಲ, ನಿಂಗೂ ಅಷ್ಟು ಬೇಕೇನಾ? ಹಿಂದೇಳ ರಷ್ಟೇ ಎತ್ಕೊಳ, ಜಾಸ್ತಿ ಎತ್ಕೊಂಬೇಡ, ರಷ್ಟೇ ಎತ್ಕೊ. ನಂಗೇನೋ ಹೊಟ್ಟೆ ಸಿಗ್ತೈತೆ ಗೋಪಾಲ. ಪಲಾವ್ ಗಮ್ ಅಂತದೆ, ಚೆನ್ನಾಗಿ ಮಾಡ್ಕೊಂಬಂದಿದ್ಯಾ? ನಾನು ಹೋಟ್ಲ್ ಹಾಕೋಣ ಅಂದ್ಬಿಟ್ಟು ಅಷ್ಟು ದುಡ್ಡು ಕುಡಿಕೊಂಡಿದ್ರೆ ಅದನ್ನೆಲ್ಲ ಮುಂಡ ಮೋಸ್ತಾ ಇದೆಯಲ್ಲೇ. ನಾನೇನ ಇಲ್ಲೇ ಇದ್ದರೆ ನನಗೆ ಚೊಂಬು ಕೊಟ್ಟು ಕಾಶಿಕೋ ರಾಮೇಶ್ವರಕ್ಕೋ ಕಳಿಸ್ಬಿಡ್ತೀಯ, ಗ್ಯಾರಂಟಿ ಈ ಮಾತು. ಗೋಪಾಲ, ಹಂಗೆಲ್ಲ ಅನ್ಬೇಡ. ನಾನು ನಿನ್ನ ನಾವಾಗ ಎಷ್ಟು ಪ್ರೀತಿ ಮಾಡ್ತಾ ಇದ್ನೋ ಇವಾಗೂ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದೀನಿ. ನೀನು ನನ್ನ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಅನ್ಬೇಡ. ಯಾಕೋ ಹಂಗೆಲ್ಲ ಅಂತ ಇದೆಯಾ? ಅಲ್ಲೇ ನೀನು ಹಿಂಗೆ ತಿಂತಾ ಇದ್ರೆ ಇನ್ನೇನೇ ಮಾಡಲಿ ನಾನು ಅಂದಿರಾ? ಹಾಂ, ಏನು ಮಾಡಲಿ ಹೇಳು? ಸರಿ ಆಯ್ತು ಬಿಡು, ಇನ್ಮೇಲೆ ಇಷ್ಟಿಷ್ಟೇ ತಿಂತೀನಿ. ಇವಾಗ ನಮ್ಮ ಅಮ್ಮನ ಇದ್ದಳು ಒಬ್ಳು, ಅವಳು ನೆಗೆದು ಬಿದ್ದು ಹೋದ್ಲು. ಇನ್ನು ನಂಗೆ ಯಾರವ್ರು? ನೀನು ಬಿಟ್ರೆ ನೀನೇ ನಂಗೆ ದಿಕ್ಕು. ಗೋಪಾಲ, ಅಥವಾ ಆಟ ಕಡೆ ನಂಗೆ ಹೋಗ್ಬಿಟ್ಟು ಅವಾಗ ಏನಾಗೋದೋ ಏನೋ. ಏನು ಮಾಡ್ತೀಯಾ? ನನ್ನ ಕರ್ಮ ಎಲ್ಲ. ತಿನ್ಬಿಟ್ಟು ಅಥವಾ ಆಟ ಕಡೆ ಹಂಗೆ ಬಂದ್ಬಿಡು. ಇಲ್ಲ ನಾನು ಬರಲ್ಲ, ಬಿಸಿಲು ಜಾಸ್ತಿ. ನಂಗೆ ಬಿಸಿಲು ಅಂದರೆ ಆಗಲ್ಲ, ನಾನು ಬರಲ್ಲ.